ನಮಸ್ತೆ ಮಿತ್ರರೇ. ಸಾಮಾನ್ಯವಾಗಿ ಈ ಅಮ್ಮ ಎನ್ನುವಂತಹ ಶಬ್ದವನ್ನು ನಾವು ಕೇಳಿದಾಗ ಸ್ವಾಭಾವಿಕವಾಗಿ ಒಂದು ಮಗು ಮೊದಲಾಡುವಂತಹ ಶಬ್ದವೇ ಅಮ್ಮ. ಈ ಅಮ್ಮ ಎನ್ನುವಂತಹ ಶಬ್ದದ ವೈಶಿಷ್ಟ್ಯತೆಯನ್ನು ನಾವು ಗಮನಿಸ್ತಾ ಹೋದರೆ ಮಿತ್ರರೇ, ಅತ್ಯಂತ ವಿಶೇಷವಾದಂಥ ಅರ್ಥವಿದೆ ಇದಕ್ಕೆ. ಇದು ಕನ್ನಡ ಭಾಷೆ ಮತ್ತು ಸಂಸ್ಕೃತ ಭಾಷೆಯ ಮಹಿಮೆ. ಪ್ರಾಕೃತಿಕವಾಗಿ ಬರ್ತಕ್ಕಂತಹ ದೇಹದ ಪ್ರಕೃತಿ ಸ್ವಭಾವವಾಗಿ ದೇಹ ಪ್ರಕೃತಿ ಅಂತ ನಾವು ಕರಿತೇವೆ. ಹಸುವೊಂದು ಅಂಬಾ ಎಂದು ಕರೆಯುತ್ತೆ, ಮಗುವೊಂದು ಅಮ್ಮ ಎಂದು ಕರೆಯುತ್ತೆ. ಕನ್ನಡ ಭಾಷೆಯನ್ನು ಸಂಸ್ಕೃತ ಭಾಷೆಯನ್ನು ಮಗುವಿಗೂ ಕಲಿಸಿರುವುದಿಲ್ಲ, ಹಸುವಿಗೂ ಕಲಿಸಿರುವುದಿಲ್ಲ. ಆದರೆ ಈ ಅಮ್ಮ ಮತ್ತು ಅಂಬ ಗೊತ್ತಿಲ್ಲದೇ ಕೂಡ ಬರುತ್ತೆ. ವಿಶೇಷವಾಗಿ ಸಂಸ್ಕೃತದ ಏಕಾಕ್ಷರ ಕೋಶದಲ್ಲಿ ಅ ಅಂದರೆ ಬ್ರಹ್ಮ, ಸೃಷ್ಟಿಕರ್ತ. ಮ ಎನ್ನುವಂಥದ್ದು ಅ ಉ ಮ ಓಂಕಾರದ ಕೊನೆಯ ಅಕ್ಷರ ಕೂಡ ಅದೇನೆ. ಪರ ಪಶ್ಯಂತಿ ಮಧ್ಯಮ ವೈಖರಿ ಎನ್ನುವಂತಹ 4 ವಿಧದ ಭಾಷೆ 84 ಲಕ್ಷ ಚರಾಚರ ಜೀವಿಗಳಿಗಿದ್ದರೆ ಅದರ 4 ಹಂತವನ್ನು ತೋರಿಸುವಂತಹ ಒಂದೇ ಒಂದು ಶಬ್ದ ಅಮ್ಮ. ಅ ಮತ್ತು ಮ ಎಂದು ತುಟಿಯನ್ನು ಮುಚ್ಚುತ್ತೇವೆ, ಬ ಎಂದು ತುಟಿಯನ್ನು ಮುಚ್ಚುತ್ತೇವೆ. ಹಸು ನಾಸಿಕದೊಂದಿಗೆ ಉಚ್ಚಾರಣೆ ಮಾಡಲಾಗದಿದ್ದಾಗ ಅಂಬಾ ಎನ್ನುವಂಥ ಪದವನ್ನು ಹೇಳುತ್ತೆ. ಮನುಷ್ಯರಿಗೆ ನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರಣೆ ಆಗುವುದರಿಂದ ಅಮ್ಮ ಎಂಬುದಾಗಿ ಆ ಶಬ್ದದ ಕೊನೆ ಆಗುತ್ತೆ. ಅ ಎನ್ನುವ ವ್ಯುತ್ಪತ್ತಿಯಿಂದ ಮ ಎನ್ನುವ ಲಯದವರೆಗೆ ಈ ಒಂದು ಜಗತ್ತಿಗೆ ಈ ದೇಹವನ್ನು ಕೊಟ್ಟಿರುವಂತಹ ತಾಯಿಯನ್ನು ಅಮ್ಮ ಎನ್ನುವ ಶಬ್ದದೊಂದಿಗೆ ಈ ಉಸಿರಿರುವವರೆಗೂ ಕೂಡ ಅವರ ಆಶೀರ್ವಾದ ಬೇಕು ಎನ್ನುವಂತಹ ಚಿಂತನೆಯೊಂದಿಗೆ ಹೇಳುವಂತಹ ಶಬ್ದ. ಯಾವುದೇ ಚಿಂತನೆ ಇಲ್ಲದಿದ್ದರೂ ಆ ಮಗುವಿನ ಬಾಯಿಯಲ್ಲಿ ಹೊರಹೊಮ್ಮುವ ಶಬ್ದ. ಅಕಾರ ಉಕಾರ ಮಕಾರ ಸೇರಿ ಓಂಕಾರವಾದರೆ ಅದು ಪರಾಪಶ್ಯಂತಿ ಮಧ್ಯಮ ವೈಖರಿಯನ್ನು ಒಟ್ಟಿಗೆ ಸೇರಿಸಿ ಪರಾದಿಂದ ಮೂಲಾಧಾರ ಚಕ್ರದಿಂದ ಬರ್ತಕ್ಕಂತಹ ಯಾವ ಶಬ್ದ ಇದೆ ಆ ಶಬ್ದವನ್ನು ಸ್ಪಷ್ಟವಾಗಿ ಕೊನೆಯವರೆಗೆ ಉಚ್ಚಾರಣೆ ಮಾಡ್ತಕ್ಕಂಥ ಏಕೈಕ ಶಬ್ದವಿದ್ದರೆ ಅದು ಓಂಕಾರ. ಈ ಓಂ ಮತ್ತು ಅಮ್ಮ ಎರಡೂ ಒಂದೇ ಆಗಿದೆ. ಸಂಸ್ಕೃತದಲ್ಲಿ ಆದಿರಂತೇನ ಸಹೇತ ಎನ್ನುವಂತಹ ವ್ಯಾಕರಣ ಸೂತ್ರ ಇದೆ. ಕೊನೆಯದಾಗಿ ಒಂದು ಉದಾಹರಣೆ ಅಂತಂದರೆ, 10 ಜನ ಒಂದು ಬೆಂಚಲ್ಲಿ ಕೂತ್ಕೊಂಡ್ರೆ ಮೊದಲನೇವನು ಗೋವಿಂದ, ಕೊನೆಯವನು ರಾಮಕೃಷ್ಣ. ಗೋವಿಂದ ರಾಮಕೃಷ್ಣವರೆಗಿನವರೆಲ್ಲ ಬನ್ನಿ ಅಂತಂದರೆ ಮಧ್ಯದವರು ಸೇರಿ ಬರ್ತಾರೆ. ಹಾಗೆ ಅಮ್ಮ ಅಂದಾಗ ಅ ಉ ಆ ಊ ಕೂಡ ಸೇರಿಕೊಂಡು ಬರ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿಯ ಪ್ರತೀಕ ಅಮ್ಮ ಶಬ್ದ. ಇಂತಹ ಒಂದು ಅದ್ಭುತವಾದ ಅಮ್ಮ ಎನ್ನುವಂತಹ ಒಂದು ಶಬ್ದ ಇದೆಯಲ್ಲ, ಎಷ್ಟು ಬಾರಿ ಹೆಚ್ಚು ಹೇಳಿದರೂ ಕೂಡ ಅದು ಆ ಒಂದು ವಾತ್ಸಲ್ಯ, ಪ್ರೀತಿ ಎಲ್ಲವನ್ನು ಕೂಡ ತೋರಿಸ್ತಕ್ಕಂತಹ ಅದ್ಭುತವಾದ ಶಬ್ದ. ಹಸುವು ಕೂಡ ಅಂಬಾ ಎಂಬುದಾಗಿ ಕೂಗುತ್ತೆ. ಎಷ್ಟೊಂದು ಅರ್ಥಪೂರ್ಣವಾದಂತಹ, ಎಷ್ಟೊಂದು ವಾತ್ಸಲ್ಯ ಪ್ರೀತಿಯಿಂದ ಕೂಡಿದಂತಹ ಶಬ್ದ ಅದು ಅಮ್ಮ ಎಂಬುವಂಥದ್ದು. ಇದು ಕನ್ನಡದ ಮಹಿಮೆ. ಸಂಸ್ಕೃತದ ಮಹಿಮೆ ಮಾತಾ ಎನ್ನುವಂಥದ್ದೆಲ್ಲವೂ ಕೂಡ ಈ ಒಂದು ತಾಯಿ ಎನ್ನುವ ಶಬ್ದದ ಮಾತುಹು ಶಬ್ದ, ಮಾತೃ ಶಬ್ದ ಎಂಬುದಾಗಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಹಾಗಾಗಿ ಕನ್ನಡದಲ್ಲಿ ಅಮ್ಮ ಎಂಬುದಾಗಿ ನಾವೇನು ಕರಿತೇವೆ, ಇದು ಅದ್ಭುತವಾದಂತಹ ಒಂದು ಸಾರವನ್ನು ಹೊಂದಿದೆ. ಆದ್ದರಿಂದ ಮ್ಯಾಮ್, ಡ್ಯಾಡ್ ಎನ್ನುವುದನ್ನು ಬಿಟ್ಟು ಅಮ್ಮ ಎಂದು ಕರೆದಾಗ ಬರುವಂತಹ ಒಳಗಡೆಯ ಆಂತರ್ಯದಿಂದ ಬರುವಂತಹ ಶಬ್ದ ಇದೆಯಲ್ಲ, ಇದು ಸಂಪೂರ್ಣವಾದಂಥ ಅತ್ಯುತ್ತಮವಾದಂತಹ ಅಮ್ಮ ಎನ್ನುವಂತಹ ಶಬ್ದದ ಒಂದು ವೈಶಿಷ್ಟ್ಯತೆ ಆಗಿದ್ದು, ಆ ಒಂದು ಅನೇಕ ಜನ್ಮದಿಂದ ಆ ತಾಯಿ ಮಗುವಿನ ಸಂಬಂಧವನ್ನು ಕೊಡ್ತಕ್ಕಂತಹ ಆ ಒಂದು ವಾತ್ಸಲ್ಯವನ್ನು ಬೀರ್ತಕ್ಕಂತಹ ಪ್ರೀತಿಯನ್ನು ಕೊಡ್ತಕ್ಕಂಥ ಶಬ್ದ ಅಮ್ಮ ಎಂಬುದಾಗಿ. ಆದ್ದರಿಂದ ಈ ಅಮ್ಮ ಎನ್ನುವಂತಹ ಶಬ್ದ ಕನ್ನಡದ ಒಂದು ಮಹಿಮೆ ಕೂಡ ಹೌದು. ಹಾಗಾಗಿ ಕನ್ನಡಮ್ಮ ಎಂಬುದಾಗಿ ನಾವು ಹೇಳ್ತೇವೆ. ಮಿತ್ರರೇ, ಮುಂದಿನ ವಿಡಿಯೋದಲ್ಲಿ ನಾವು ಈ ಕನ್ನಡಮ್ಮನ ಬಗ್ಗೆ ಸ್ವಲ್ಪ ಮಾತನಾಡೋಣ. ಧನ್ಯವಾದಗಳು ಮಿತ್ರರೇ.